ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಟಿಡುಂಚು ದಿನ ಕಾರ್ಯಕ್ರಮವು ಹೆಜಮಾಡಿ ಬಿಲ್ಲವರ ಸಂಘದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಪ್ರಕೃತಿಯ ಮಡಿಲಲ್ಲಿ ಮಳೆಗಾಲದ ಸೌಂದರ್ಯದ ನಡುವೆ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಆಟಿಡುಂಚು ದಿನ ಕಾರ್ಯಕ್ರಮ ಎಲ್ಲೆಡೆ ಗಮನ ಸೆಳೆಯುತ್ತಿದೆ. ಆಧುನಿಕತೆಯ ಬಿರುಗಾಳಿಗೆ ಸಿಲುಕಿ ಮರೆಯಾಗುತ್ತಿರುವ ತುಳು ಸಂಸ್ಕೃತಿಯನ್ನು ಮರುಕಳಿಸುವಂತೆ ಮಾಡಲು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಆಟಿಡುಂಚು ದಿನ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ತುಳು ಸಂಸ್ಕೃತಿ ಬಂಡ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಅವರು ಮಾತನಾಡಿ, ಒಂದು ಕಾಲದಲ್ಲಿ ಆಟಿ ಎಂದರೆ ಕಷ್ಟದ ಮಳೆಯ ರೋಗ ರುಜಿನಗಳ ತಿಂಗಳಾಗಿತ್ತು. ಕೃಷಿ ಕೆಲಸ ಮುಗಿದು ಕೈಯಲ್ಲಿ ಧಾನ್ಯವಿಲ್ಲದೆ ಜನ ಕಷ್ಟಪಡುತ್ತಿದ್ದ ಕಾಲವದು. ಆದರೆ ನಮ್ಮ ಹಿರಿಯರು ಆ ಕಷ್ಟದ ಕಾಲದಲ್ಲೂ ಪ್ರಕೃತಿಯನ್ನ ಪ್ರೀತಿಸುವುದನ್ನು ಬಿಡಲಿಲ್ಲ. ಪ್ರಕೃತಿಯಲ್ಲಿ ಸಿಗುವ ಗಿಡಮೂಲಿಕೆಗಳು, ತರಕಾರಿಗಳನ್ನು ಬಳಸಿ ಆರೋಗ್ಯವನ್ನ ಕಾಪಾಡಿಕೊಂಡರು. ಆಟಿ ತಿಂಗಳು ಕೇವಲ ಕಷ್ಟದ ದಿನಗಳಲ್ಲ, ಅದು ನಮ್ಮ ಸಹನೆ, ಆರೋಗ್ಯ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯವನ್ನ ನೆನಪಿಸುವ ಪವಿತ್ರ ಮಾಸ ಎಂದು ತಿಳಿಸಿದ್ರು. ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಚಂದ್ರ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ವೈ ಸುಕುಮಾರ್, ಶಾಂತಲತಾ ಶೆಟ್ಟಿ, ಮೋಹನ್ ದಾಸ್, ಅಬ್ದುಲ್ ಆಜೀಜ್ ಹೆಜಮಾಡಿ, ಸೌಜನ್ ಕುಮಾರ್, ದಯಾನಂದ, ಹರಿಶ್ಚಂದ್ರ ಮೆಂಡನ್, ದೀಕ್ಷಾ ಕೆ, ವಿಶಾಲ್ ವಿ ಬಂಗೇರ, ಸುಧೀರ್ ಕರ್ಕೇರ, ಶಿವರಾಮ್ ಶೆಟ್ಟಿ, ನವೀನ್ ಶೆಟ್ಟಿ, ರಮೀಜ್ ಹುಸೈನ್, ಸುಚರಿತಾ, ಸೈಯದ್ ಅಲಿ, ಅಶ್ವಿನಿ ಕೋಟ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು.